ನನಗೆ ಚಿತ್ರ ಯಾರು ಚಲನಚಿತ್ರ ಮಂಡಳಿಯವರ ಜೊತೆಗೆ ನಾನು ಮಾತಾಡಿದ್ದೀನಿ. ನರಸಿಂಹುಲು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅವರು ಕ್ಷಮೆ ಕೇಳಲಿಲ್ಲ ಅಂದರೆ ನಾವು ಇನ್ನೂ ಅವರ ಸಿನಿಮಾವನ್ನು ಬ್ಯಾನ್ ಮಾಡ್ತೀವಿ ಅಂತ ಭಾಳ ಸ್ಪಷ್ಟವಾದಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಅವರಿಗೆ ಮಾಧ್ಯಮದೊಳಗೂ ಅಭಿನಂದನೆ ಹೇಳಿದ್ದೀನಿ, ಪರ್ಸನಲಿ ಅವ್ರಿಗೆ ಫೋನ್ ಹಚ್ಚಿನೂ ಮಾತಾಡಿದ್ದೀನಿ. ಹೀಗಾಗಿ ಅವರು ಕ್ಷಮೆ ಕೇಳಲಿಲ್ಲ ಅಂದರೆ ಇದು ಅನಿವಾರ್ಯ, ಮಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾನು ಚಲನಚಿತ್ರ ಮಂಡಳಿಯವರಿಗೆ ಮಾತಾಡಿದ್ದೀನಿ, ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ತರುವಂಥ ಕೆಲಸವನ್ನು ಮಾಡ್ತಾರೆ. ಸರಿ, ಈಗ ವಾಣಿಜ್ಯ ಮಂಡಳಿಯವರು ನಿರ್ಧಾರ ತೊಗೊಂಡು ಸರ್ಕಾರ ನಿರ್ಧಾರ ತೊಗೊಳೋದಲ್ಲ, ಆದರೆ ಸರ್ಕಾರ ಅವ್ರ ಬೆಂಬಲಕ್ಕಿದೆ. ಸರ್ಕಾರ ಅವರ ಬೆಂಬಲಕ್ಕಿದೆ. ಕನ್ನಡ ವಿಚಾರ ಬಂದತ್ನಾಗ, ಕನ್ನಡದ ನೆಲ ಜಲ ವಿಚಾರ ಬಂದತ್ತೆ, ಯಾರ ಜೊತೆಗೂ ಕಾಂಪ್ರಮೈಸ್ ಆಗಂತ ಇಲ್ಲ. ಮುಂದಿನ ಪರಿಸ್ಥಿತಿ ಅದನ್ನು ಬೇರೆ ನೋಡೋಣ. ಬಟ್ ಈಗ ಅವ್ರಿಗೆ ಜವಾಬ್ದಾರಿ ಇದೆ, ಅವ್ರ ಜವಾಬ್ದಾರಿ ನಿಭಾಯಿಸ್ತಾರಂತ ನನಗೂ ವಿಶ್ವಾಸನೂ ಇದೆ. ಭಾಳಷ್ಟು ಚಲನಚಿತ್ರ ನಟರು ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಮಾಧ್ಯಮದೊಳಗೂ ನೋಡಿದ್ದೀನಿ, ಪೇಪರ್ದೊಳಗೂ ನೋಡಿದ್ದೀನಿ, ಅದು ಬೆಂಬಲವನ್ನು ಕೊಟ್ಟಿದ್ದಾರೆ. ನಿಶ್ಚಿತವಾಗಲೂ ಆ ವಿಚಾರವನ್ನು ನಾವು ಯಾವುದೇ ಕಾರಣಕ್ಕೂ ಕನ್ನಡ ವಿಚಾರದಾಗ ಕ್ಷಮೆ ಕೇಳೋವರೆಗೂ ಕಮಲ್ ಹಾಸನ್ರ ಬಗ್ಗೆ ಮೃದು ಧೋರಣೆಯನ್ನು ಪ್ರಶ್ನೆ ಇಲ್ಲ. ಅಂಥದಕ್ಕಾಗಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಸರ್ಕಾರ. ಅದಕ್ಕೆ ಅದು ವಿಶೇಷವಾದಂಥ ಗಮನ ಹರಿಸ್ತದೆ. ನಾನು ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. RCB ಗೆದ್ದೇ ಗೆಲ್ಲುತ್ತೆ. RCBಯ ನಾನು ಒಬ್ಬ ಅಭಿಮಾನಿ. ನಾನು ದಿನನಿತ್ಯ ಮ್ಯಾಚನ್ನು ನೋಡ್ತಾ ಇರ್ತೀನಿ. ನಿನ್ನೆ ನೋಡಿದ್ದೀನಿ. ನಿನ್ನೆ ನನಗೆ ಚಿತ್ರ ಯಾರು ಚಲನಚಿತ್ರ ಮಂಡಳಿಯವರ ಜೊತೆಗೆ ನಾನು ಮಾತಾಡಿದ್ದೀನಿ. ನರಸಿಂಹುಲು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅವರು ಕ್ಷಮೆ ಕೇಳಲಿಲ್ಲ ಅಂದರೆ ನಾವು ಇನ್ನೂ ಅವರ ಸಿನಿಮಾವನ್ನು ಬ್ಯಾನ್ ಮಾಡ್ತೀವಿ ಅಂತ ಭಾಳ ಸ್ಪಷ್ಟವಾದಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಅವರಿಗೆ ಮಾಧ್ಯಮದೊಳಗೂ ಅಭಿನಂದನೆ ಹೇಳಿದ್ದೀನಿ, ಪರ್ಸನಲಿ ಅವ್ರಿಗೆ ಫೋನ್ ಹಚ್ಚಿನೂ ಮಾತಾಡಿದ್ದೀನಿ. ಹೀಗಾಗಿ ಅವರು ಕ್ಷಮೆ ಕೇಳಲಿಲ್ಲ ಅಂದರೆ ಇದು ಅನಿವಾರ್ಯ, ಮಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾನು ಚಲನಚಿತ್ರ ಮಂಡಳಿಯವರಿಗೆ ಮಾತಾಡಿದ್ದೀನಿ, ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ತರುವಂಥ ಕೆಲಸವನ್ನು ಮಾಡ್ತಾರೆ. ಸರಿ, ಈಗ ವಾಣಿಜ್ಯ ಮಂಡಳಿಯವರು ನಿರ್ಧಾರ ತೊಗೊಂಡು ಸರ್ಕಾರ ನಿರ್ಧಾರ ತೊಗೊಳೋದಲ್ಲ, ಆದರೆ ಸರ್ಕಾರ ಅವ್ರ ಬೆಂಬಲಕ್ಕಿದೆ. ಸರ್ಕಾರ ಅವರ ಬೆಂಬಲಕ್ಕಿದೆ. ಕನ್ನಡ ವಿಚಾರ ಬಂದತ್ನಾಗ, ಕನ್ನಡದ ನೆಲ ಜಲ ವಿಚಾರ ಬಂದತ್ತೆ, ಯಾರ ಜೊತೆಗೂ ಕಾಂಪ್ರಮೈಸ್ ಆಗಂತ ಇಲ್ಲ. ಮುಂದಿನ ಪರಿಸ್ಥಿತಿ ಅದನ್ನು ಬೇರೆ ನೋಡೋಣ. ಬಟ್ ಈಗ ಅವ್ರಿಗೆ ಜವಾಬ್ದಾರಿ ಇದೆ, ಅವ್ರ ಜವಾಬ್ದಾರಿ ನಿಭಾಯಿಸ್ತಾರಂತ ನನಗೂ ವಿಶ್ವಾಸನೂ ಇದೆ. ಭಾಳಷ್ಟು ಚಲನಚಿತ್ರ ನಟರು ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಮಾಧ್ಯಮದೊಳಗೂ ನೋಡಿದ್ದೀನಿ, ಪೇಪರ್ದೊಳಗೂ ನೋಡಿದ್ದೀನಿ, ಅದು ಬೆಂಬಲವನ್ನು ಕೊಟ್ಟಿದ್ದಾರೆ. ನಿಶ್ಚಿತವಾಗಲೂ ಆ ವಿಚಾರವನ್ನು ನಾವು ಯಾವುದೇ ಕಾರಣಕ್ಕೂ ಕನ್ನಡ ವಿಚಾರದಾಗ ಕ್ಷಮೆ ಕೇಳೋವರೆಗೂ ಕಮಲ್ ಹಾಸನ್ರ ಬಗ್ಗೆ ಮೃದು ಧೋರಣೆಯನ್ನು ಪ್ರಶ್ನೆ ಇಲ್ಲ. ಅಂಥದಕ್ಕಾಗಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಸರ್ಕಾರ. ಅದಕ್ಕೆ ಅದು ವಿಶೇಷವಾದಂಥ ಗಮನ ಹರಿಸ್ತದೆ. ನಾನು ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. RCB ಗೆದ್ದೇ ಗೆಲ್ಲುತ್ತೆ. RCBಯ ನಾನು ಒಬ್ಬ ಅಭಿಮಾನಿ. ನಾನು ದಿನನಿತ್ಯ ಮ್ಯಾಚನ್ನು ನೋಡ್ತಾ ಇರ್ತೀನಿ. ನಿನ್ನೆ ನೋಡಿದ್ದೀನಿ. ನಿನ್ನೆ ನನಗೆ ಚಿತ್ರ ಯಾರು ಚಲನಚಿತ್ರ ಮಂಡಳಿಯವರ ಜೊತೆಗೆ ನಾನು ಮಾತಾಡಿದ್ದೀನಿ. ನರಸಿಂಹುಲು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅವರು ಕ್ಷಮೆ ಕೇಳಲಿಲ್ಲ ಅಂದರೆ ನಾವು ಇನ್ನೂ ಅವರ ಸಿನಿಮಾವನ್ನು ಬ್ಯಾನ್ ಮಾಡ್ತೀವಿ ಅಂತ ಭಾಳ ಸ್ಪಷ್ಟವಾದಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಅವರಿಗೆ ಮಾಧ್ಯಮದೊಳಗೂ ಅಭಿನಂದನೆ ಹೇಳಿದ್ದೀನಿ, ಪರ್ಸನಲಿ ಅವ್ರಿಗೆ ಫೋನ್ ಹಚ್ಚಿನೂ ಮಾತಾಡಿದ್ದೀನಿ. ಹೀಗಾಗಿ ಅವರು ಕ್ಷಮೆ ಕೇಳಲಿಲ್ಲ ಅಂದರೆ ಇದು ಅನಿವಾರ್ಯ, ಮಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾನು ಚಲನಚಿತ್ರ ಮಂಡಳಿಯವರಿಗೆ ಮಾತಾಡಿದ್ದೀನಿ, ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ತರುವಂಥ ಕೆಲಸವನ್ನು ಮಾಡ್ತಾರೆ. ಸರಿ, ಈಗ ವಾಣಿಜ್ಯ ಮಂಡಳಿಯವರು ನಿರ್ಧಾರ ತೊಗೊಂಡು ಸರ್ಕಾರ ನಿರ್ಧಾರ ತೊಗೊಳೋದಲ್ಲ, ಆದರೆ ಸರ್ಕಾರ ಅವ್ರ ಬೆಂಬಲಕ್ಕಿದೆ. ಸರ್ಕಾರ ಅವರ ಬೆಂಬಲಕ್ಕಿದೆ. ಕನ್ನಡ ವಿಚಾರ ಬಂದತ್ನಾಗ, ಕನ್ನಡದ ನೆಲ ಜಲ ವಿಚಾರ ಬಂದತ್ತೆ, ಯಾರ ಜೊತೆಗೂ ಕಾಂಪ್ರಮೈಸ್ ಆಗಂತ ಇಲ್ಲ. ಮುಂದಿನ ಪರಿಸ್ಥಿತಿ ಅದನ್ನು ಬೇರೆ ನೋಡೋಣ. ಬಟ್ ಈಗ ಅವ್ರಿಗೆ ಜವಾಬ್ದಾರಿ ಇದೆ, ಅವ್ರ ಜವಾಬ್ದಾರಿ ನಿಭಾಯಿಸ್ತಾರಂತ ನನಗೂ ವಿಶ್ವಾಸನೂ ಇದೆ. ಭಾಳಷ್ಟು ಚಲನಚಿತ್ರ ನಟರು ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಮಾಧ್ಯಮದೊಳಗೂ ನೋಡಿದ್ದೀನಿ, ಪೇಪರ್ದೊಳಗೂ ನೋಡಿದ್ದೀನಿ, ಅದು ಬೆಂಬಲವನ್ನು ಕೊಟ್ಟಿದ್ದಾರೆ. ನಿಶ್ಚಿತವಾಗಲೂ ಆ ವಿಚಾರವನ್ನು ನಾವು ಯಾವುದೇ ಕಾರಣಕ್ಕೂ ಕನ್ನಡ ವಿಚಾರದಾಗ ಕ್ಷಮೆ ಕೇಳೋವರೆಗೂ ಕಮಲ್ ಹಾಸನ್ರ ಬಗ್ಗೆ ಮೃದು ಧೋರಣೆಯನ್ನು ಪ್ರಶ್ನೆ ಇಲ್ಲ. ಅಂಥದಕ್ಕಾಗಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಸರ್ಕಾರ. ಅದಕ್ಕೆ ಅದು ವಿಶೇಷವಾದಂಥ ಗಮನ ಹರಿಸ್ತದೆ. ನಾನು ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. RCB ಗೆದ್ದೇ ಗೆಲ್ಲುತ್ತೆ. RCBಯ ನಾನು ಒಬ್ಬ ಅಭಿಮಾನಿ. ನಾನು ದಿನನಿತ್ಯ ಮ್ಯಾಚನ್ನು ನೋಡ್ತಾ ಇರ್ತೀನಿ.
ನಿನ್ನೆ ನೋಡಿದ್ದೀನಿ. ನಿನ್ನೆ ನನಗೆ ಚಿತ್ರ ಯಾರು ಚಲನಚಿತ್ರ ಮಂಡಳಿಯವರ ಜೊತೆಗೆ ನಾನು ಮಾತಾಡಿದ್ದೀನಿ, ನರಸಿಂಹುಲು ಅಂತ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅವರು ಕ್ಷಮೆ ಕೇಳಲಿಲ್ಲ ಅಂದರೆ ನಾವು ಇನ್ನೂ ಅವರ ಸಿನಿಮಾವನ್ನು ಬ್ಯಾನ್ ಮಾಡ್ತೀವಿ ಅಂತ ಭಾಳ ಸ್ಪಷ್ಟವಾದಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಅವರಿಗೆ ಮಾಧ್ಯಮದೊಳಗೂ ಅಭಿನಂದನೆ ಹೇಳಿದ್ದೀನಿ, ಪರ್ಸನಲಿ ಅವ್ರಿಗೆ ಫೋನ್ ಹಚ್ಚಿನೂ ಮಾತಾಡಿದ್ದೀನಿ. ಹೀಗಾಗಿ ಅವರು ಕ್ಷಮೆ ಕೇಳಲಿಲ್ಲ ಅಂದರೆ ಇದು ಅನಿವಾರ್ಯ, ಮಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾನು ಚಲನಚಿತ್ರ ಮಂಡಳಿಯವರಿಗೆ ಮಾತಾಡಿದ್ದೀನಿ, ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ತರುವಂಥ ಕೆಲಸವನ್ನು ಮಾಡ್ತಾರೆ. ಸರಿ, ಈಗ ವಾಣಿಜ್ಯ ಮಂಡಳಿಯವರು ನಿರ್ಧಾರ ತೊಗೊಳೋದು ಸರ್ಕಾರ ನಿರ್ಧಾರ ತೊಗೊಳೋದಲ್ಲ, ಆದರೆ ಸರ್ಕಾರ ಅವ್ರ ಬೆಂಬಲಕ್ಕಿದೆ. ಸರ್ಕಾರ ಅವರ ಬೆಂಬಲಕ್ಕಿದೆ. ಕನ್ನಡ ವಿಚಾರ ಬಂದತ್ನಾಗ, ಕನ್ನಡದ ನೆಲ ಜಲ ವಿಚಾರ ಬಂದತ್ತೆ, ಯಾರ ಜೊತೆಗೂ ಕಾಂಪ್ರಮೈಸ್ ಆಗಂತ ಇಲ್ಲ. ಮುಂದಿನ ಪರಿಸ್ಥಿತಿ ಅದನ್ನು ಬೇರೆ ನೋಡೋಣ. ಬಟ್ ಈಗ ಅವ್ರಿಗೆ ಜವಾಬ್ದಾರಿ ಇದೆ, ಅವ್ರ ಜವಾಬ್ದಾರಿ ನಿಭಾಯಿಸ್ತಾರಂತ ನನಗೂ ವಿಶ್ವಾಸನೂ ಇದೆ. ಭಾಳಷ್ಟು ಚಲನಚಿತ್ರ ನಟರು ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಮಾಧ್ಯಮದೊಳಗೂ ನೋಡಿದ್ದೀನಿ, ಪೇಪರ್ದೊಳಗೂ ನೋಡಿದ್ದೀನಿ, ಅದು ಬೆಂಬಲವನ್ನು ಕೊಟ್ಟಿದ್ದಾರೆ. ನಿಶ್ಚಿತವಾಗಲೂ ಆ ವಿಚಾರವನ್ನು ನಾವು ಯಾವುದೇ ಕಾರಣಕ್ಕೂ ಕನ್ನಡ ವಿಚಾರದಾಗ ಕ್ಷಮೆ ಕೇಳೋವರೆಗೂ ಕಮಲ್ ಹಾಸನ್ರ ಬಗ್ಗೆ ಮೃದು ಧೋರಣೆಯನ್ನು ಪ್ರಶ್ನೆ ಇಲ್ಲ. ಈಗ ಡಿಸ್ಟ್ರಿಬ್ಯೂಟರ್ಗಳು ಸರ್ ಹಣದ ಆಸೆಗೋಸ್ಕರ ಬಿಡುಗಡೆ ಮಾಡಕ್ಕೆ ಹೋಗಿ ಅವಘಡಗಳು ಸಂಭವಿಸುವಂಥದ್ರಲ್ಲಿ ಹೋರಾಟಗಳಾಗುವಂಥದ್ದು ಅಂಥದಕ್ಕಾಗಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಸರ್ಕಾರ. ಅದಕ್ಕೆ ಅದು ವಿಶೇಷವಾದಂಥ ಗಮನ ಹರಿಸ್ತದೆ. ನಾನು ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. RCB ಗೆದ್ದೇ ಗೆಲ್ಲುತ್ತೆ. RCBಯ ನಾನು ಒಬ್ಬ ಅಭಿಮಾನಿ. ನಾನು ದಿನನಿತ್ಯ ಮ್ಯಾಚನ್ನು ನೋಡ್ತಾ ಇರ್ತೀನಿ. ನಿನ್ನೆ ನೋಡಿದ್ದೀನಿ. ನಿನ್ನೆ ನನಗೆ ಚಿತ್ರ ಯಾರು ಚಲನಚಿತ್ರ ಮಂಡಳಿಯವರ ಜೊತೆಗೆ ನಾನು ಮಾತಾಡಿದ್ದೀನಿ, ನರಸಿಂಹುಲು ಅಂತ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅವರು ಕ್ಷಮೆ ಕೇಳಲಿಲ್ಲ ಅಂದರೆ ನಾವು ಇನ್ನೂ ಅವರ ಸಿನಿಮಾವನ್ನು ಬ್ಯಾನ್ ಮಾಡ್ತೀವಿ ಅಂತ ಭಾಳ ಸ್ಪಷ್ಟವಾದಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಅವರಿಗೆ ಮಾಧ್ಯಮದೊಳಗೂ ಅಭಿನಂದನೆ ಹೇಳಿದ್ದೀನಿ, ಪರ್ಸನಲಿ ಅವ್ರಿಗೆ ಫೋನ್ ಹಚ್ಚಿನೂ ಮಾತಾಡಿದ್ದೀನಿ. ಹೀಗಾಗಿ ಅವರು ಕ್ಷಮೆ ಕೇಳಲಿಲ್ಲ ಅಂದರೆ ಇದು ಅನಿವಾರ್ಯ, ಮಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾನು ಚಲನಚಿತ್ರ ಮಂಡಳಿಯವರಿಗೆ ಮಾತಾಡಿದ್ದೀನಿ, ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ತರುವಂಥ ಕೆಲಸವನ್ನು ಮಾಡ್ತಾರೆ. ಸರಿ, ಈಗ ವಾಣಿಜ್ಯ ಮಂಡಳಿಯವರು ನಿರ್ಧಾರ ತೊಗೊಳೋದು ಸರ್ಕಾರ ನಿರ್ಧಾರ ತೊಗೊಳೋದಲ್ಲ, ಆದರೆ ಸರ್ಕಾರ ಅವ್ರ ಬೆಂಬಲಕ್ಕಿದೆ. ಸರ್ಕಾರ ಅವರ ಬೆಂಬಲಕ್ಕಿದೆ. ಕನ್ನಡ ವಿಚಾರ ಬಂದತ್ನಾಗ, ಕನ್ನಡದ ನೆಲ ಜಲ ವಿಚಾರ ಬಂದತ್ತೆ, ಯಾರ ಜೊತೆಗೂ ಕಾಂಪ್ರಮೈಸ್ ಆಗಂತ ಇಲ್ಲ. ಮುಂದಿನ ಪರಿಸ್ಥಿತಿ ಅದನ್ನು ಬೇರೆ ನೋಡೋಣ. ಬಟ್ ಈಗ ಅವ್ರಿಗೆ ಜವಾಬ್ದಾರಿ ಇದೆ, ಅವ್ರ ಜವಾಬ್ದಾರಿ ನಿಭಾಯಿಸ್ತಾರಂತ ನನಗೂ ವಿಶ್ವಾಸನೂ ಇದೆ. ಭಾಳಷ್ಟು ಚಲನಚಿತ್ರ ನಟರು ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಮಾಧ್ಯಮದೊಳಗೂ ನೋಡಿದ್ದೀನಿ, ಪೇಪರ್ದೊಳಗೂ ನೋಡಿದ್ದೀನಿ, ಅದು ಬೆಂಬಲವನ್ನು ಕೊಟ್ಟಿದ್ದಾರೆ. ನಿಶ್ಚಿತವಾಗಲೂ ಆ ವಿಚಾರವನ್ನು ನಾವು ಯಾವುದೇ ಕಾರಣಕ್ಕೂ ಕನ್ನಡ ವಿಚಾರದಾಗ ಕ್ಷಮೆ ಕೇಳೋವರೆಗೂ ಕಮಲ್ ಹಾಸನ್ರ ಬಗ್ಗೆ ಮೃದು ಧೋರಣೆಯನ್ನು ಪ್ರಶ್ನೆ ಇಲ್ಲ. ಈಗ ಡಿಸ್ಟ್ರಿಬ್ಯೂಟರ್ಗಳು ಸರ್ ಹಣದ ಆಸೆಗೋಸ್ಕರ ಬಿಡುಗಡೆ ಮಾಡಕ್ಕೆ ಹೋಗಿ ಅವಘಡಗಳು ಸಂಭವಿಸುವಂಥದ್ರಲ್ಲಿ ಹೋರಾಟಗಳಾಗುವಂಥದ್ದು ಅಂಥದಕ್ಕಾಗಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಸರ್ಕಾರ. ಅದಕ್ಕೆ ಅದು ವಿಶೇಷವಾದಂಥ ಗಮನ ಹರಿಸ್ತದೆ. ನಾನು ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. RCB ಗೆದ್ದೇ ಗೆಲ್ಲುತ್ತೆ. RCBಯ ನಾನು ಒಬ್ಬ ಅಭಿಮಾನಿ. ನಾನು ದಿನನಿತ್ಯ ಮ್ಯಾಚನ್ನು ನೋಡ್ತಾ ಇರ್ತೀನಿ. ನಿನ್ನೆ ನೋಡಿದ್ದೀನಿ. ನಿನ್ನೆ ನನಗೆ ಚಿತ್ರ ಯಾರು ಚಲನಚಿತ್ರ ಮಂಡಳಿಯವರ ಜೊತೆಗೆ ನಾನು ಮಾತಾಡಿದ್ದೀನಿ, ನರಸಿಂಹುಲು ಅಂತ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅವರು ಕ್ಷಮೆ ಕೇಳಲಿಲ್ಲ ಅಂದರೆ ನಾವು ಇನ್ನೂ ಅವರ ಸಿನಿಮಾವನ್ನು ಬ್ಯಾನ್ ಮಾಡ್ತೀವಿ ಅಂತ ಭಾಳ ಸ್ಪಷ್ಟವಾದಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಅವರಿಗೆ ಮಾಧ್ಯಮದೊಳಗೂ ಅಭಿನಂದನೆ ಹೇಳಿದ್ದೀನಿ, ಪರ್ಸನಲಿ ಅವ್ರಿಗೆ ಫೋನ್ ಹಚ್ಚಿನೂ ಮಾತಾಡಿದ್ದೀನಿ. ಮ್ಯಾಚನ್ನು ನೋಡ್ತಾ ಇರ್ತೀನಿ. ನಿನ್ನೆ ನೋಡಿದ್ದೀನಿ. ನಿನ್ನೆ ನನಗೆ ಚಿತ್ರ ಯಾರು ಚಲನಚಿತ್ರ ಮಂಡಳಿಯವರ ಜೊತೆಗೆ ನಾನು ಮಾತಾಡಿದ್ದೀನಿ, ನರಸಿಂಹುಲು ಅಂತ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅವರು ಕ್ಷಮೆ ಕೇಳಲಿಲ್ಲ ಅಂದರೆ ನಾವು ಇನ್ನೂ ಅವರ ಸಿನಿಮಾವನ್ನು ಬ್ಯಾನ್ ಮಾಡ್ತೀವಿ ಅಂತ ಭಾಳ ಸ್ಪಷ್ಟವಾದಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಅವರಿಗೆ ಮಾಧ್ಯಮದೊಳಗೂ ಅಭಿನಂದನೆ ಹೇಳಿದ್ದೀನಿ, ಪರ್ಸನಲಿ ಅವ್ರಿಗೆ ಫೋನ್ ಹಚ್ಚಿನೂ ಮಾತಾಡಿದ್ದೀನಿ. ಹೀಗಾಗಿ ಅವರು ಕ್ಷಮೆ ಕೇಳಲಿಲ್ಲ ಅಂದರೆ ಇದು ಅನಿವಾರ್ಯ, ಮಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾನು ಚಲನಚಿತ್ರ ಮಂಡಳಿಯವರಿಗೆ ಮಾತಾಡಿದ್ದೀನಿ, ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ತರುವಂಥ ಕೆಲಸವನ್ನು ಮಾಡ್ತಾರೆ. ಸರಿ, ಈಗ ವಾಣಿಜ್ಯ ಮಂಡಳಿಯವರು ನಿರ್ಧಾರ ತೊಗೊಳೋದು ಸರ್ಕಾರ ನಿರ್ಧಾರ ತೊಗೊಳೋದಲ್ಲ, ಆದರೆ ಸರ್ಕಾರ ಅವ್ರ ಬೆಂಬಲಕ್ಕಿದೆ. ಸರ್ಕಾರ ಅವರ ಬೆಂಬಲಕ್ಕಿದೆ. ಕನ್ನಡ ವಿಚಾರ ಬಂದತ್ನಾಗ, ಕನ್ನಡದ ನೆಲ ಜಲ ವಿಚಾರ ಬಂದತ್ತೆ, ಯಾರ ಜೊತೆಗೂ ಕಾಂಪ್ರಮೈಸ್ ಆಗಂತ ಇಲ್ಲ. ಮುಂದಿನ ಪರಿಸ್ಥಿತಿ ಅದನ್ನು ಬೇರೆ ನೋಡೋಣ. ಬಟ್ ಈಗ ಅವ್ರಿಗೆ ಜವಾಬ್ದಾರಿ ಇದೆ, ಅವ್ರ ಜವಾಬ್ದಾರಿ ನಿಭಾಯಿಸ್ತಾರಂತ ನನಗೂ ವಿಶ್ವಾಸನೂ ಇದೆ. ಭಾಳಷ್ಟು ಚಲನಚಿತ್ರ ನಟರು ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಮಾಧ್ಯಮದೊಳಗೂ ನೋಡಿದ್ದೀನಿ, ಪೇಪರ್ದೊಳಗೂ ನೋಡಿದ್ದೀನಿ, ಅದು ಬೆಂಬಲವನ್ನು ಕೊಟ್ಟಿದ್ದಾರೆ. ನಿಶ್ಚಿತವಾಗಲೂ ಆ ವಿಚಾರವನ್ನು ನಾವು ಯಾವುದೇ ಕಾರಣಕ್ಕೂ ಕನ್ನಡ ವಿಚಾರದಾಗ ಕ್ಷಮೆ ಕೇಳೋವರೆಗೂ ಕಮಲ್ ಹಾಸನ್ರ ಬಗ್ಗೆ ಮೃದು ಧೋರಣೆಯನ್ನು ಪ್ರಶ್ನೆ ಇಲ್ಲ. ಈಗ ಡಿಸ್ಟ್ರಿಬ್ಯೂಟರ್ಗಳು ಸರ್ ಹಣದ ಆಸೆಗೋಸ್ಕರ ಬಿಡುಗಡೆ ಮಾಡಕ್ಕೆ ಹೋಗಿ ಅವಘಡಗಳು ಸಂಭವಿಸುವಂಥದ್ರಲ್ಲಿ ಹೋರಾಟಗಳಾಗುವಂಥದ್ದು ಅಂಥದಕ್ಕಾಗಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಸರ್ಕಾರ. ಅದಕ್ಕೆ ಅದು ವಿಶೇಷವಾದಂಥ ಗಮನ ಹರಿಸ್ತದೆ. ನಾನು ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. RCB ಗೆದ್ದೇ ಗೆಲ್ಲುತ್ತೆ. RCBಯ ನಾನು ಒಬ್ಬ ಅಭಿಮಾನಿ. ನಾನು ದಿನನಿತ್ಯ
ಮ್ಯಾಚನ್ನು ನೋಡ್ತಾ ಇರ್ತೀನಿ. ನಿನ್ನೆ ನೋಡಿದ್ದೀನಿ. ನಿನ್ನೆ